ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಲ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಫೌಂಡೇಶನ್ನ ಬದಲು ನಾವು ಸ್ವಲ್ಪ ವಿಡಿಯೋದಲ್ಲಿ ಎಲ್ರಿಗೂ ಹೇಳಬೇಕಂತ ಅಂದ್ಕೊಂಡಿದ್ದೇನೆ. ಈ ಫೌಂಡೇಶನ್ ಬಂದು ಶ್ರೀ ಮಾರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ಫೌಂಡೇಶನ್ನ ಫೌಂಡರ್ ಬಂದುಬಿಟ್ಟು ಡಾಕ್ಟರ್ ದೇವೇಶಿಸ್ ಚಕ್ರವರ್ತಿ. ಇವರು ಈ ಫೌಂಡೇಶನ್ನ ಯಾತಕ್ಕೋಸ್ಕರ ಇವರು ಇಲ್ಲಿ ಆರಂಭ ಮಾಡಿದರು, ಸೊ ಅವರು ಯಾಕೆ ಮಾಡಿದರು ಅನ್ನೋದು ಒಂದು ಇಲ್ಲಿ ವಿಷಯ ಇದೆ. ಈ ಫೌಂಡೇಶನ್ನ ಉದ್ದೇಶ ಇರೋದು ಇಲ್ಲಿ ಎಲ್ಲ ಬಡ ಜನರಿಗೆ ಒಂದು ಕಣ್ಣಿನ ಪ್ರಾಬ್ಲಮ್ ಇರಲಿ ಅಥವಾ ಮದುವೆ ಅಂದರೆ ಬಡ ಹೆಣ್ಣು ಮಕ್ಕಳ ಮದುವೆಗಳು ಮಾಡೋದು, ಆಮೇಲೆ ಬಡ ಜನರಿಗೆ ಒಂದು ಎಜುಕೇಷನ್ ಕೊಡಿಸೋದು, ಆಮೇಲೆ ಸಣ್ಣ ಮಕ್ಕಳಿಗೆ ಏನು ಬಟ್ಟೆಗಳಾಗಲಿ ಏನಾದರೂ ಅವರಿಗೆ ಪ್ರಾಬ್ಲಮ್ ಇದ್ದರೆ ಅವರಿಗೆಲ್ಲ ಅದನ್ನು ಕೊಟ್ಟು ಆ ಬಡ ಜನರಿಗೆ ಒಂದು ಹೆಲ್ಪ್ ಮಾಡೋ ಉದ್ದೇಶದಿಂದ ಈ ಫೌಂಡೇಶನನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಇವರು ಈ ಫೌಂಡೇಶನ್ನು ಬಂದುಬಿಟ್ಟು 2018ರಲ್ಲಿ ಇದು ಓಪನ್ ಮಾಡಿರ್ತಾರೆ. ಅದೇ ಥರ ಇಲ್ಲಿ ಪ್ರತಿಯೊಂದು ಬಡ ಮಕ್ಕಳಿಗೆ ಎಲ್ಲ ಥರ ಬಡ ಜನರಿಗೆ ಹೆಲ್ಪ್ ಮಾಡ್ಕೊತು ಇಲ್ಲಿವರೆಗೂ ಸಕ್ಸಸ್ಫುಲ್ಲಾಗಿ ಒಂದು ಹೆಲ್ಪನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಸೊ ಅದರೊಂದಿಗೆ ಇವ್ರಿಗೆ ಏನೋ ಒಂದು ವಿಚಾರ ಬಂತಪ್ಪ ಅಂತಂದರೆ, ನಾವು ನಮ್ಮ ಉದ್ದೇಶ ಇರೋದು ಬಡ ಜನರಿಗೆ ಈ ಥರ ಎಲ್ಲ ಒಂದು ಸಹಾಯ ಮಾಡೋದು. ಸೊ ಅದೇ ಇನ್ನೊಂದು ಥರ ನಾವು ಯಾಕೆ ಸಹಾಯ ಮಾಡಬಾರ್ದು ಜನರಿಗೆ ಅನ್ನೋ ಒಂದು ಉದ್ದೇಶದಿಂದ ಇವರು ಇಲ್ಲಿ ಒಂದು ಸಿಸ್ಟಮನ್ನು ಯೋಚಿಸ್ತಾರೆ. ಸೊ ಆ ಸಿಸ್ಟಮ್ ಮುಖಾಂತರ ಇವರು ನಮಗೆ ಒಂದು ಫೆಬ್ರವರಿ 2024ರಲ್ಲಿ ಈ ಪ್ಲ್ಯಾನನ್ನು ಲಾಂಚ್ ಮಾಡ್ತಾರೆ. ಯಾವಾಗ ನಾವು ಜಾಯ್ನ್ ಆಗಿ ಇಬ್ಬರನ್ನ ಜಾಯ್ನ್ ಮಾಡ್ತೇವೋ ಆವಾಗ ನಾವು ಈ PDF ಪ್ಲ್ಯಾನಿನ ಮುಖಾಂತರ ಕೊಟ್ಟಂತೆ ಇಲ್ಲಿ ನಮಗೆ ನಮ್ಮ ಸಂಪಾದನೆ ಆರಂಭವಾಗುತ್ತೆ. ನಾವು 2 ಜನ ಏನು ಕೊಡ್ತೇವೋ ಆ 2 ಜನರಿಂದ ಬರೋ 4 ಜನರು 300 ಹಾಕಿದಾಗ ನಮಗೆ 1200 ರೂಪಾಯಿ ಇನ್ಕಮ್ ಆಗುತ್ತೆ. ಸೊ ಅದಾದ ನಂತರ ನಾವು ಇಲ್ಲಿ 8 ಜನ ನಮ್ಮ ಟೀಮಲ್ಲಿ ಬಂದಾಗ ಪ್ರತಿಯೊಬ್ಬರಿಂದನೂ 600 ರೂಪಾಯಿ ಅಂತ ನಮಗೆ ಬರುತ್ತೆ. ಆವಾಗ 4,800 ರೂಪಾಯಿ ಬರುತ್ತೆ. ಆಮೇಲೆ 16 ಜನ ನಮ್ಮ ಟೀಮಲ್ಲಿ ಆದಾಗ ಪ್ರತಿಯೊಬ್ಬರಿಂದನೂ 4,000 ರೂಪಾಯಿ ಬರುತ್ತೆ. ಆವಾಗ ನಮ್ಮ ಇನ್ಕಮ್ ಆಗಿರುತ್ತೆ 1,28,000. ಯಾವಾಗ 64 ಜನ ನಮ್ಮ ಟೀಮಲ್ಲಿ ಹಾಕ್ತಾರೋ ಆವಾಗ ನಮಗೆ ಇಲ್ಲಿ 8,000 ರೂಪಾಯಿ ಬರುತ್ತೆ ಪ್ರತಿಯೊಬ್ಬರಿಂದನೂ. ಆವಾಗ 5,12,000 ನಮ್ಮ ಇನ್ಕಮ್ ಆಗಿರುತ್ತೆ. ಆವಾಗ ನಾವು 16,000ದಿಂದ ಅಪ್ಗ್ರೇಡ್ ಆದಮೇಲೆ 128 ಜನ ನಮ್ಮ ಟೀಮಲ್ಲಿರ್ತಾರೆ. ಪ್ರತಿಯೊಬ್ಬರಿಂದನೂ 16,000 ಬಂದಾಗ 20,48,000 ರೂಪಾಯಿ ನಮಗೆ ಬರುತ್ತೆ. ಅದಾದ ನಂತರ ಯಾವಾಗ 32,000ನಿಂದ ನಾವು ಅಪ್ಗ್ರೇಡ್ ಆಗ್ತೇವೋ ಅಂದರೆ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡ್ತೇವೋ ಆವಾಗ 256 ಜನ ನಮ್ಮ ಟೀಮಲ್ಲಿರ್ತಾರೆ. ಪ್ರತಿಯೊಬ್ಬರಿಂದನೂ ನಮಗೆ 32,000 ಬರುತ್ತೆ. ಆವಾಗ ನಮ್ಮ ಇನ್ಕಮ್ ಆಗುತ್ತೆ 81,92,000 ರೂಪಾಯಿಗಳು. ಅದೇ ಥರ ಆವಾಗ ನಾವು 64,000ನಿಂದ ಅಪ್ಗ್ರೇಡ್ ಮಾಡಿದಾಗ ನಮಗೆ ಇಲ್ಲಿ 512 ಜನ ಟೋಟಲಾಗಿ ಟೀಮಲ್ಲಿ ಆಗ್ತಾರೆ. ಆ ಟೀಮ್ನಿಂದ ಪ್ರತಿಯೊಬ್ಬರಿಂದನೂ 64,000 ರೂಪಾಯಿ ನಮಗೆ ಬರುತ್ತೆ. ಆವಾಗ 3,27,68,000 ರೂಪಾಯಿ ನಮಗೆ ಬರುತ್ತೆ. ಆ ಅಮೌಂಟು ಬಂದಾಗ ಅದೇ ಬಂದಿರೋ ಅಮೌಂಟ್ನಲ್ಲಿಂದನೇ 1,28,000 ನಾವು ಬೇರೆಯವರಿಗೆ ಹೆಲ್ಪ್ ಮಾಡಿದಾಗ
ಟೋಟಲಾಗಿ 1,024 ಜನರಿಂದ ನಮಗೆ 1,28,000 ಬರ್ತದೆ. ಸೊ ಆ ಪ್ರತಿಯೊಬ್ಬರಿಂದ ಬಂದಿರುವಂಥ ಹಣ ಕೂಡ ಇಲ್ಲಿ 13,10,72,000 ರೂಪಾಯಿ ಟೋಟಲಾಗಿ ನಮಗೆ ಬರುತ್ತೆ. ಸೊ ಬಂದಿರೋ ಅಮೌಂಟದಲ್ಲೇ ಆವಾಗ 2,56,000 ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ 5,12,000 ನಾವು ಯಾವಾಗ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೋ ಆವಾಗ ಟೋಟಲಾಗಿ 4,096 ಜನರಿಂದ ನಮಗೆ 5,12,000 ಹೆಲ್ಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ ನಂತರ ಇದು ಎಲ್ಲವನ್ನು ನೋಡಿಕೊಂಡು ನಾವು ಟೋಟಲಾಗಿ ನಮ್ಮ ಲೆವೆಲ್ ಇನ್ಕಮ್ಗಳನ್ನು ನೋಡಿದರೆ 2ನೇ ಲೆವೆಲ್ಗೆ 600 ಬಂದಿರುತ್ತೆ. ಆಮೇಲೆ 3ನೇದು 2,800, 28,000, 1,20,000, 4,96,000, 20,16,000, 1,28,000, ಆಮೇಲೆ 3,26,000, 26,40,000, ಆಮೇಲೆ 13,08,16,000, 52,37,76,000. ಲಾಸ್ಟಿಗೆ ನಮಗೆ ಟೋಟಲಾಗಿ ಬರುವ ಸಂಪಾದನೆ 209,71,52,000. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಾ ಇದ್ದೇನೆ,